ನಮಸ್ತೆ. ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ. ಇಂದು ಈ ಗ್ರಾಮದಲ್ಲಿ ಸಂವತ್ಸರದ ಫಲವಾಗಿ ಗ್ರಾಮದ ಕರುಗಲ್ಲಿಗೆ ಪೂಜೆ ಸಲ್ಲಿಸಲಾಯಿತು. ಈ ಪೂಜೆಯು ಪ್ರತಿ ವರ್ಷ ಆಷಾಢ ಮಾಸದ ಮುನ್ನ ಆಚರಿಸಲಾಗುತ್ತದೆ. ಗ್ರಾಮದ ಏಳಿಗೆಗಾಗಿ ಪೈರು ಪಚ್ಚೆ ಮತ್ತು ಗೋವುಗಳ ಅಭಿವೃದ್ಧಿ, ಹಲವಾರು ಸಾಂಕ್ರಾಮಿಕ ರೋಗಗಳು, ರುಜಿನಗಳು, ಕಾಯಿಲೆಗಳು, ಸಾವು ನೋವು ಈ ಗ್ರಾಮಕ್ಕೆ ಬಾರದಿರಲಿ, ಈ ಗ್ರಾಮಕ್ಕೆ ಒಳ್ಳೆಯದಾಗಲಿ ಎಂದು ಪೂಜಿಸುವ ಸಂಪ್ರದಾಯ. ಹಾಗೆ ಈ ಗ್ರಾಮದ ಪ್ರಧಾನ ದೇವರಾದ ವೀರಭದ್ರೇಶ್ವರು, ಹಲವಾರು ಗ್ರಾಮದ ಸುತ್ತಲೂ ದೇವರುಗಳು, ದೇವಸ್ಥಾನಗಳು ಇವೆ. ಪರಂಪರೆ ಸಂಪ್ರದಾಯ ಹಿನ್ನೆಲೆಯಲ್ಲಿ ತಿಳಿದುಕೊಳ್ಳಬೇಕಾದರೆ ಎಲ್ಲರಿಗೂ ಕುತೂಹಲ ಇದ್ದೇ ಇರುತ್ತದೆ. ಕಾರಬ್ಬ ಮತ್ತು ಕರುಗಲ್ಲಿನ ಪೂಜೆ ಎಲ್ಲ ಗ್ರಾಮದಲ್ಲೂ ನಡೆಯುತ್ತದೆ. ಹಾಗೆ ಅಲ್ಮಿಡಿ ಗ್ರಾಮದಲ್ಲೂ ಕೂಡ ಆಚರಿಸುತ್ತಾ ಬಂದಿದ್ದಾರೆ. ಒಂದು ಗ್ರಾಮ ಆಗಬೇಕಾದರೆ ಕರುಗಲ್ಲು ವಿಶೇಷವಾಗಿರುತ್ತದೆ. ಆ ಗ್ರಾಮದ ಸುತ್ತಮುತ್ತಲೂ ಕೂಡ ಜನವಸತಿಗೆ ಯೋಗ್ಯವಾಗಿ ಕೆರೆಕಟ್ಟೆಗಳು ಮತ್ತು ದೇವಸ್ಥಾನಗಳು, ಕೋಟೆ ಕೊತ್ತಲುಗಳು, ಹಾಗೆ ಊರಿನ ಹೆಬ್ಬಾಗಿಲು ಕೂಡ ಗ್ರಾಮಕ್ಕೆ ವಾಸ್ತು ಪ್ರಕಾರ ನಿರ್ಮಿಸಿರುತ್ತಾರೆ. ಪೂರ್ವಿಕರು ಹೇಳಿದಂತೆ ಶಾಸನ ಬರೆಯುವುದಕ್ಕೆ ಕಾಕುತ್ಸವರ್ಮನ ಕಾಲದಲ್ಲಿ ವಿಜಯ ಅರಸನಿಗೆ ವಿಜಯ ತಂದುಕೊಟ್ಟ ಪಲ್ಲವರ ವಿರುದ್ಧ ಹೋರಾಡಿದ್ದಕ್ಕಾಗಿ ಶಾಸನ ಬರೆಸಿದ್ದಾರೆ. ಆದರೆ ಇನ್ನೊಂದು ಅದೇ ಥರದ ಕುತೂಹಲಕಾರಿಯಾದ ಘಟನೆಯೊಂದು ಈ ಗ್ರಾಮದಲ್ಲಿ ನಡೆದು ಹೋಗಿರುತ್ತದೆ. ಈ ಕರುಗಲ್ಲಿನ ಪೂಜೆಗೆ ವಿಶೇಷವಾಗಿ ಅನ್ವಯಿಸುತ್ತದೆ. ಅದೇ ದಿನ ನಡೆದ ಆ ಘಟನೆಯನ್ನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ವಿವರಿಸಲು ಹೋಗುತ್ತಿದ್ದೇನೆ. ಈ ಗ್ರಾಮಕ್ಕೆ ಹಲವಾರು ಹೆಸರುಗಳಿವೆ. ಅಲ್ಮಿಡಿ, ಒನ್ಮಿಡಿ, ಒಲ್ಮಿಡಿ, ಒಲ್ಲುಮಿಡಿ, ಅಲ್ಲುಮಿರಿ, ಅಲುಮುರಿ ಮತ್ತು ಹನುಮಿಡಿ ಎಂಬ ಉಚ್ಚಾರಣೆ ಕಾಲದಿಂದ ಕಾಲಕ್ಕೆ, ಬಾಯಿಂದ ಬಾಯಿಗೆ ಈ ಗ್ರಾಮದ ಹೆಸರು ಬದಲಾಗುತ್ತಾ ಬಂದಿದೆ. ಆದರೆ ಹನುಮಿಡಿ ಯಾಕಾಯಿತು ಎಂಬುದು ಎಲ್ಲರಿಗೂ ಕುತೂಹಲವಾಗಿದೆ. ಈ ಗ್ರಾಮದಲ್ಲಿ ಒಬ್ಬ ವೀರ ಯೋಧನ ಕಥೆಯೊಂದು ಹಾಗೆ ಅಡಗಿದೆ. ಆ ವಿಚಾರವಾಗಿ ಈ ಸಂದರ್ಭದಲ್ಲಿ ನೆನಪಿಸಲು ನಿಮ್ಮ ಮುಂದಿದ್ದೇನೆ. ಅಂದು ಈ ಗ್ರಾಮದಲ್ಲಿ ಇದೇ ಪೂಜೆ ನಡೆಯುತ್ತಿರುತ್ತದೆ. ಗ್ರಾಮದ ಏಳಿಗೆಗಾಗಿ ಈ ಪೂಜೆ ಸಲ್ಲಿಸುವ ಸಂಭ್ರಮದ ಹಬ್ಬವಾಗಿರುತ್ತದೆ. ಹಬ್ಬದ ವಿಚಾರವಾಗಿ ಒಂದು ಎಲ್ಲರೂ ಕೂಡ ಉಪವಾಸವಿದ್ದು ಹಬ್ಬ ಆದ ನಂತರ ಪೂಜೆ ಸಲ್ಲಿಸಿದ ನಂತರ ಊಟ ಉಪಚಾರ ನಡೆಯುತ್ತದೆ. ಇಂದು ಕೂಡ ಈ ಗ್ರಾಮದಲ್ಲಿ ಹಾಗೇ ಇದೆ. ಇಲ್ಲಿ ಹನುಮ ಎಂಬ ವ್ಯಕ್ತಿ ತನ್ನ ತಾಯಿಯನ್ನು ಕೇಳ್ತಾನೆ, ಅಮ್ಮ ಹಸುವಾಗಿದೆ, ಊಟ ಬೇಕು ಅಂತ. ಆ ತಾಯಿ ಹೇಳ್ತಾಳೆ, ಆ ತಾಯಿ ಹೇಳ್ತಾಳೆ ಮಗನಿಗೆ, ನೀನು ಯಾವ ಕರಿನ ತಂದಿದ್ದೀಯಪ್ಪ ಊಟ ಮಾಡೋದಕ್ಕೆ? ಊಟ ಬಯಸ್ತಾ ಇದೆಯಲ್ಲ, 7 ಊರಿನ ಕರಿನ ತಂದರೆ ಗ್ರಾಮಸ್ಥರೆಲ್ಲ ಕರೆದು ಮನೆಗೆ ಊಟ ಹಾಕ್ತಾರೆ, ಅದು ಒಂದು ಹೆಸರಾಗುತ್ತೆ. ನೀನು ಸೋಮಾರಿಯಾಗಿ ಊಟ ಕೇಳೋದಕ್ಕೆ ಬಂದಿದೆಯಲ್ಲ ಅಂತ ವ್ಯಂಗ್ಯವಾಗಿ ನುಡಿತಾಳೆ. ಆ ತಾಯಿ ಮಾತು ಕೇಳಿದ ಹನುಮ ಊರಿನ ಗ್ರಾಮದ ಒಬ್ಬರ ಹಿರಿಯ ವ್ಯಕ್ತಿಯನ್ನು ಭೇಟಿ ಮಾಡ್ತಾನೆ. ಭೇಟಿ ಮಾಡೋ ಸಂದರ್ಭದಲ್ಲಿ 7 ಊರಿನ ಕರಿನ ತರಬೇಕು, ಯಾವ ರೀತಿ ತರಬೇಕು ಸ್ವಲ್ಪ ಹೇಳ್ಬೇಕು, ನೀವು ಏನು ಮಾಡಬೇಕಾಗತ್ತೆ ಅಂತ. ಅಷ್ಟು ಸುಲಭ ಅಲ್ಲ. 7 ಊರಿನ ಕರಿಯೋದು ತರೋದು ಅಂದರೆ ಅಲ್ಲಿ ಕಾವಲು ಇರ್ತಾರೆ. ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಅಲ್ಲಿ ಬಲಿಷ್ಠರು ಅದನ್ನು ಕಾವಲಾಗಿರ್ತಾರೆ. ಆ ಗ್ರಾಮಕ್ಕೆ ಏಳಿಗೆ ಪೂಜೆ ಅದು. ಅದನ್ನು ಸುಲಭದಕ್ಕೆ ತರೋದಕ್ಕೆ
ಅಷ್ಟು ಸುಲಭದ ಕೆಲಸವಲ್ಲ ಅದು. ಎಚ್ಚರಿಕೆಯಿಂದ ಇರುವ ಹನುಮ ಎಂದು ಆ ಹಿರಿಯ ಬುದ್ಧಿಜೀವಿಗಳು ಹೇಳುತ್ತಾರೆ. ಆದರೂ ಈ ಹನುಮನಿಗೆ ನಾನು 7 ಊರಿನ ಕರಿನ ತರಲೇಬೇಕೆಂಬ ಮನಸ್ಸು, ಇಚ್ಛಾಶಕ್ತಿ ಅವನಿಗೆ ಮೂಡಿಬಿಡುತ್ತದೆ. ಹೀಗೆ ಹನುಮ ಯಾರ ಮಾತನ್ನು ಕೇಳೋ ಅಷ್ಟು ತಾಳ್ಮೆ ಇರೋಲ್ಲ. ಪೂಜಿಸುವುದು. ಈ ಹೇಳಿದ ಹಾಗೆ ಹನುಮನ ಕತೆ ಅಲ್ಲೇ ಬಿಟ್ಟೆ. ಈ ವೀಕ್ಷಿಸಿದ್ರಲ್ಲ, ಈ ದೃಶ್ಯ ಇತ್ತೀಚೆಗೆ ಆಚರಿಸುವ ಒಂದು ಪ್ರತೀತಿ ಇದೆ. ಮೊದಲೆಲ್ಲ ಇದಕ್ಕಿಂತ ವಿಜೃಂಭಣೆಯಿಂದ ಅತಿ ಶ್ರಮಪಟ್ಟು ಆಚರಿಸುವ ಒಂದು ಹಬ್ಬ ಆಗಿತ್ತು. ಈಗ ಅಷ್ಟೊಂದು ಕಷ್ಟ ಮತ್ತು ರಿಸ್ಕು ಯಾರಿಗೂ ಬೇಡ ಅಂತ ಸರಳವಾಗಿ ಆಚರಿಸೋದಕ್ಕೆ ಇತ್ತೀಚೆಗೆ ಗ್ರಾಮಸ್ಥರು ಮುಂದಾಗಿದ್ದಾರೆ. ಆ ದೃಶ್ಯವನ್ನು ತಾವೇ ನೋಡಿದಿರಿ. ನಾನು ತೋರಿಸೋ ಈ ಊರಿನ ಹೆಬ್ಬಾಗಿಲು, ಇಲ್ಲಿ ಒಂದು ಅವತ್ತಿನ ಘಟನೆ ನಡೆಯುತ್ತೆ. ಆ ಸಂಕೇತವಾಗಿ ಇಲ್ಲಿ ಕೂಡ ಪೂಜೆ ಸಲ್ಲಿಸ್ತಾರೆ. ಅದೇ ಈ ಗ್ರಾಮದ ವಿಶೇಷ ಆಗಿದೆ. ಆ ಹನುಮ ಸುಮ್ಮನೆ ಇರಲ್ಲ. ತನ್ನ ತಾಯಿ ಹೇಳಿದ ಮಾತು, ಆ ಊರಿನ ಹಿರಿಯರು ಹೇಳಿದ ಮಾತನ್ನು ಕೇಳಿ ಅವನು ಒಂದು ರೀತಿ ಸಾಧನೆ ಮಾಡೋದಕ್ಕೆ ಹೊರಟೆ ಹೋಗ್ಬಿಡ್ತಾನೆ. ಆ ಪರಾಕ್ರಮಿಯಾದ ಆ ಹನುಮ ಗ್ರಾಮದ ಬಲಭಾಗದಿಂದ ಗ್ರಾಮದ ದೇವತೆಗಳನ್ನು ಪ್ರಾರ್ಥಿಸುತ್ತಾ ಇಂದಿನ ಆದಿಹಳ್ಳಿ, ಅಳುವಳ್ಳಿ, ಮಳಲೂರು, ಸಿರುಗಾಪುರ, ಅಂಬಳೆ, ಸೂರನಹಳ್ಳಿ ಮತ್ತು ಮುಗುಳುವಳ್ಳಿ ಗ್ರಾಮಕ್ಕೆ ಬಂದು ಎಲ್ಲ ಗ್ರಾಮದಲ್ಲೂ ಆ ಕರಿನ ಪೂಜಿಸ್ತಾ ಇರ್ತಾರೆ. ಆ ಕರಿನ ತಗೊಳ್ತಾ ಕೂಗ್ತಾ ಹೋಗ್ತಾನೆ. ನಾನು 7 ಊರಿನ ಕರಿ ತರೋದಕ್ಕೆ ಬಂದೀನಿ ಅಂತ ಕೂಗ್ತಾ, ಯಾರು ಹಿಡಿದ್ರು ತಡೆದ್ರು ಆತ ಬಗ್ಗದಲ್ಲೇ ತರ್ತಾನೆ. ಅಂದು ತರಬೇಕಾದ್ರೆ ಮುಗುಳಹಳ್ಳಿ ಮಾರ್ಗವಾಗಿ ಸಿರ್ಘಟ್ಟ ತಲುಪ್ತಾನೆ. ಸಿರ್ಘಟ್ಟ ತಲುಪಬೇಕಾದ್ರೆ ಆ ಊರಿನ ಗ್ರಾಮಸ್ಥರೆಲ್ಲ ಕೂಗ್ತಾ ಬರ್ತಾರೆ, ಹನುಮನಿಡೀರಿ, ಹನುಮನಿಡೀರಿ, ಹನುಮನ ಒಡೆಯಿರಿ,
ಹನುಮನ ಬಡೀರಿ, ಹನುಮನ ಕೊಲ್ಲಿರಿ ಅಂತ ಕೂಗ್ತಾ ಬರ್ತಾ ಇರ್ತಾರೆ. ಇಲ್ಲಿ ಗ್ರಾಮಕ್ಕೆ ಅಲ್ಮಿಡಿ ಗ್ರಾಮಕ್ಕೆ ಇನ್ನೇನು ಧಾವಿಸಿ ಆ ಒಂದು ಕೋಟೆ ಇರುತ್ತೆ. ಆ ಕೋಟೆ ಬಾಗಿಲನ್ನ ಹತ್ತಿ ತಾನು ತಂದಂಥ ಪ್ರಸಾದವನ್ನು ಎಸಿತಾನೆ. ಆ ಗ್ರಾಮದ ಒಳಗಡೆ ಬೀಳುತ್ತೆ. ಆ ಬಿದ್ದಂಥ ಪ್ರಸಾದ ಯಾರಿಗೂ ಗೊತ್ತಾಗಲ್ಲ. ಅದಕ್ಕಿಂತ ಮೊದಲು ಕೂಗ್ತಾನೆ, ಅರ್ಚ್ತಾನೆ, ನಾನು 7 ಊರು ಕರಿನ ತಂದಿದ್ದೀನಿ, ನನ್ನ ಬಾಗಿಲು ತೆಗೀರಿ, ಕೋಟೆ ಬಾಗಿಲು ತೆಗೀರಿ ಅಂತ. ಇಲ್ಲಿ ಗ್ರಾಮದಲ್ಲಿ ಒಳಗಡೆ ವಿಜೃಂಭಣೆಯಿಂದ ಪೂಜೆ ಆಚರಣೆ ಮಾಡ್ತಾ ಇರ್ತಾರೆ. ವಾದ್ಯದ ಶಬ್ದ ಕೇಳ್ತಾ ಇರುತ್ತೆ, ಯಾರಿಗೂ ಕೂಡ ಕೇಳಲ್ಲ, ಕೋಟೆ ಬಾಗಿಲು ತೆಗಿಯಲ್ಲ. ಅದರಿಂದ ಅವನಿಗೆ ಏನು ಮಾಡೋದಕ್ಕೆ ಅಸಹಾಯಕನಾಗ್ತಾನೆ. ಆ ತಂದಂಥ ಪ್ರಸಾದವನ್ನು ಎಸ್ತು ತನ್ನ ಕತ್ತಿ ತೆಗೆದು ತನ್ನ ಶಿರವನ್ನು ಛೇದನ ಮಾಡಿ ತಾನು ಕೋಟೆ ಬಾಗಿಲಿಂದ ಒಳಗಡೆ ತನ್ನ ಶಿರವನ್ನು ಆರಿಸ್ತಾನೆ. ಆ ಹುಡುಕಿ ಅವನನ್ನು ಹಿಡಿಯೋದಕ್ಕೆ ಬಂದಂಥ ಜನ ಅವನ ಮುಂಡವನ್ನು ತೆಗೆದು ಆ ಊರಿನ ಹೆಬ್ಬಾಗಿಲಿಂದ ಹಿಂದೆ ತೆಗೆದುಕೊಂಡು ಹೋಗ್ತಾರೆ. ಈಗಲೂ ಕೂಡ ನಾವು ಅವನ ರುಂಡಕ್ಕೆ ಪೂಜ್ಯ ಭಾವನೆಯಿಂದ ಅವನಿಗೆ ಭಕ್ತಿಪೂರ್ವಕವಾಗಿ ಪೂಜೆ ಸಲ್ಲಿಸ್ತೀವಿ. ಆದರೆ ಬಂದಂಥ ಪಕ್ಕದ ಗ್ರಾಮದ ಮುಗಳವಳ್ಳಿಯವರು ಆ ಮುಂಡ ತಗೊಂಡು ಹೋಗ್ತಾರೆ ಅಂತ ಒಂದು ಜಾನಪದರು ಹೇಳಿದಂಥ ಮಾತು ನೆನಪಾಗ್ತಾ ಇದೆ. ಆ ಮುಂಡವನ್ನು ತೆಗೆದುಕೊಂಡೋಗಿ ನಮ್ಮ ಗ್ರಾಮಕ್ಕೆ ಕೆಡುಕು ಮಾಡಿದವನು ಇವನೇ. ಅದರಿಂದ ಹಬ್ಬದ ದಿನ ಊಟ ಆದ ನಂತರ ಎಲೆ ಅಡಿಕೆ ಹಾಕ್ಕೊಂಡು ಅವನಿಗೆ ಉಗಿಯೋ ಅಂಥ ಪ್ರತೀತಿ ಕೂಡ ಅದು ಅಲ್ಲಿನ ಜನ ಆಚರಿಸ್ತಾರೆ ಅಂತ ಹೇಳ್ತಾರೆ. ಈ ಗ್ರಾಮಕ್ಕೆ ಒಂದು ವೀರನಾಗಿ ಅಲ್ಮಿಡಿಗೆ ಅನುಮಿಡಿಯಾದ ಕಥೆಯಾಗಿ ಇದ್ದಂಥ ಆ ಯೋಧನಿಗೆ ಅವನು ಸಾಧಿಸಿದಂಥ ಒಂದು ಪರಾಕ್ರಮಿಯ ಒಂದು ನೆನಪಿಗಾಗಿ ಇದೇ ಸ್ಥಳದಲ್ಲಿ ಅವನಿಗೆ ಪ್ರತಿ ವರ್ಷವೂ ಕೂಡ ಪೂಜೆ ಸಲ್ಲಿಸ್ತೀವಿ. ಆ ಪ್ರತೀತಿಯನ್ನು ನೀವು ಪೂಜೆ ನೋಡಿದ್ದೀರಿ. ಹೀಗೆ ಈ ಒಂದು ಕಾರಬ್ಬ ಮತ್ತು ಕರಿನೆಲೆಯ ವಿಧಾನ ಇಂದು ಕೂಡ ಆಚರಿಸ್ತಾ ಬಂದಿದ್ದಾರೆ. ಈ ಆಚರಣೆ ಪರಂಪರೆಯಾಗಿ ನಡೆದೋಗಿದೆ. ಆದರೆ ಈ ಅನುಮಿಡಿಯಲ್ಲಿ ಮಾತ್ರ ಹನುಮನ ಹಿಡೀರಿ ಅನ್ನೋ ಪದ ಅನುಮಿಡಿ ಆಯಿತು ಅನ್ನೋದು ಒಂದು ಕಥೆಯಾಗಿ ಉಳಿದಿದೆ. ಅವನ ನೆನಪಿಗಾಗಿ ಈಗಲೂ ಕೂಡ ಗ್ರಾಮಸ್ಥರು ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಹೀಗೆ ಅನುಮಿಡಿ ಆಯಿತು ಅನ್ನೋ ಮಾತು ಈ ನಮ್ಮೂರಲ್ಲಿ ಉಳಿದಿದೆ. ತಾವೆಲ್ಲ ಈ ವಿಡಿಯೋವನ್ನು ವೀಕ್ಷಿಸಿದಿರಿ, ಈ ಕಾರಬ್ಬವನ್ನು ನೋಡಿದಿರಿ. ಹಾಗಾಗಿ ನೋಡಿದಂಥ ತಮ್ಮೆಲ್ಲರಿಗೂ, ಕೇಳಿದಂಥ ನಿಮಗೆ ಈ ಮೂಲಕ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ.